ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ವೆಜ್ರೀಸ್ ಕುಕ್ಕಿಂಗ್ ಚಾನಲ್. ಇವತ್ತು ಕೃಷ್ಣ ಜನ್ಮಾಷ್ಟಮಿ ಹಬ್ಬ ಅಲ್ವಾ, ಅದಕ್ಕೆ ನಾನು ಹೆಸರುಬೇಳೆ ಪಾಯಸನ ತೋರಿಸ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ಇವತ್ತು ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ತುಂಬ ಈಸಿಯಾಗಿ ಮಾಡ್ಬೋದು. ಹೆಸರುಬೇಳೆನ ಮೊದಲಿಗೆ 1 ಲೋಟ ಆಗುವಷ್ಟು ತೊಗೊಂಡಿದ್ದೀನಿ. ಇವತ್ತು ನಮ್ಮ ಮನೇಲಿ ನಾವಿಬ್ಬರೇ ಕೂಡ ಇರೋದು, ಹಾಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ಬೇಯಿಸ್ಕೊಳ್ಬೇಕು. ಒಂದು 5 ರಿಂದ 6 ವಿಸಿಲ್ಲು ಹೊಡೆಸ್ಕೊಳ್ಬೇಕು. ತುಂಬ ಚೆನ್ನಾಗಿ ಬೇಯುತ್ತೆ. ಅದು ಸ್ಮೂತಾಗಿ ಬೇಯಬೇಕು, ಕರಗಿದ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ಇಲ್ಲಿ ನೋಡಿ, ಹೆಸರುಬೇಳೆ ಬೆಂದಿದ್ದಾಗಿದೆ. ಈ ಥರ ಬೆಂದಿದೆ ನೋಡಿ, ಈ ಥರ ಆಗಬೇಕು. ಇದನ್ನು ಹಾಲು ಹಾಕಿ ಇದಕ್ಕೆ, ಆಮೇಲೆ ಕೆಲವರು ಏನೇನೋ ಮಾಡ್ತಾರೆ, ಕಾಯೆಲ್ಲ ಬೀಸಾಕ್ತಾರೆ, ಅದು ಚೆನ್ನಾಗಾಗಲ್ಲ. ನಾನು ಹಾಲನ್ನು ಕಾಯಿಸಿಟ್ಕೊಂಡಿದ್ದೀನಿ. ನೀವು ಇಲ್ಲಾಂದರೆ ತಣ್ಣನ ಹಾಲು ಕೂಡ ಹಾಕ್ಕೊಳ್ಬೋದು. ಇದು ಹಾಲು ಹಾಕ್ಕೊಂಡು ನೋಡಿ, ಈಗ ಕುದಿಸ್ಕೊಳ್ಬೇಕು. ಇದಕ್ಕೆ ಸಕ್ಕರೆ, ಏಲಕ್ಕಿ, ನಾನು ಇಲ್ಲಿ ಒಂದು ವೆನಿಲಾ ತೊಗೊಂಡಿದ್ದೀನಿ. ವೆನಿಲಾ ಇತ್ತು ನಮ್ಮ ಮನೇಲಿ, ಅದಕ್ಕೆ ವೆನಿಲಾ ತೊಗೊಂಡಿದ್ದೀನಿ. ನೀವು ವೆನಿಲಾ ಇಲ್ಲ ಅಂದರೆ ಪರವಾಗಿಲ್ಲ, ಏಲಕ್ಕಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೆ ಬೇಕಾಗುವಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಹಾಲು ಕೂಡ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ತುಂಬ ತೆಳ್ಳಗೆ ಮಾಡ್ಕೊಳ್ಳಿ, ಇಲ್ಲ ದಪ್ಪ ಸಾಕಪ್ಪ ಅಂತಂದರೆ, ದಪ್ಪ ಬೇಕು ಅಂತಂದರೆ, ತುಂಬ ದಪ್ಪಗೆ ಬೇಕು ಅಂದರೆ ಹಾಲು ಕಡಿಮೆನ ಹಾಕ್ಕೊಳ್ಳಿ. ಹಾಗಾಗಿ ತುಂಬ ಚೆನ್ನಾಗಾಗುತ್ತೆ. ಇದು ಕೃಷ್ಣಾಷ್ಟಮಿ ಹಬ್ಬಕ್ಕೆ ಇದನ್ನು ಸ್ಪೆಷಲಾಗಿ ಮಾಡ್ತಾರೆ. ಇದು ನಾನು ಗೋಡಂಬಿ ಮತ್ತು ದ್ರಾಕ್ಷಿ ಎಲ್ಲ ಹಾಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ತುಪ್ಪದಲ್ಲಿ ಹುರಿದು ಕೂಡ ಹಾಕ್ಕೊಳ್ಬೋದು. ನಾನು ಹಾಗೆ ಹಾಕ್ಕೊಂಡಿದ್ದೀನಿ, ಫ್ಲೇವರ್ ಹೇಗೆ ಬರುತ್ತೆ ಅಂತ. ಚೆನ್ನಾಗಾಗುತ್ತೆ ಇದು ಫ್ಲೇವರು. ಹಾಗಾಗಿ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ಕೃಷ್ಣಾಷ್ಟಮಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಉಪವಾಸ ಮಾಡ್ತಾರೆ. ಆಮೇಲೆ ಮಧ್ಯಾಹ್ನಕ್ಕೆ ಊಟ ಮಾಡಲ್ಲ, ತಿಂಡಿ ತಿಂತಾರೆ. ಆಮೇಲೆ ಈ ಹಬ್ಬಕ್ಕೆ ಮಾಡೋದು ಹೆಸರುಬೇಳೆ ಪಾಯಸ, ಇಲ್ಲ ಅಂದರೆ ಗೋಧಿ ಕಡಿ ಪಾಯಸ, ಆ ಥರ ಪಾಯಸಗಳನ್ನು ಮಾಡ್ತಾರೆ. ನಾನು ಇವತ್ತು ಹೆಸರುಬೇಳೆ ಪಾಯಸನ ಮಾಡಿದ್ದೀನಿ. ನೋಡಿ, ಈ ಥರ ಕುದಿಬೇಕು, ಚೆನ್ನಾಗಿ ಕುದಿ ಬರಬೇಕು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗುತ್ತೆ. ಸಕ್ಕರೆ ಬೇಡ, ಶುಗರ್ ಇದ್ದವರು ಸಕ್ಕರೆ ಬೇಡ ಅಂತಂದರೆ ಬೆಲ್ಲ ಕೂಡ ಹಾಕಿ ಮಾಡ್ಕೊಳ್ಬೋದು, ಏನೂ ತೊಂದರೆ ಇಲ್ಲ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.